ಅವರು ಸ್ವಲ್ಪ ಕೈ यहाँ से सिलसिला शुरू हुआ। बनी आदम आजा जिसका हमारे जिस्म के आजा है, ऐसे तमाम लोग आपस में एक दूसरे के आजा के अज़ू की तरह है। इस सब में अगर दर्द है तो आँख रोती है, पेट में दर्द हो तो आँख रोती है, हाथ में दर्द हो तो आँख रोती है। इस तरीके से ये रोना पूरे जिस्म के आजा में जहाँ भी दर्द हो तो आँख रोती है। इसी तरीके से फरमाया हम ये खंजर चले इसी पे तड़पते हैं हम अमीर, सारे जहां का दर्द हमारे जिगर में है। हमें तो चाहिए कि दर्द दिल के वास्ते पैदा किया इंसान को, वरना आपकी ये दुश्मन कबूल ही नहीं। तो हमारे इंसानियत जिस मजहब का नहीं हो, जैसे अल्लाह ने फरमाया मजहब नहीं सिखाता आपस में बैठ रखना, हिंदी एवं वतन में सारा जहां हमारा। कोशिश करेंगे तो बहुत फायदा होगा। क्या सुबह ಒಂದೇ ಕುಲದಲ್ಲಿ ಮನುಷ್ಯರು ಬಂದಿದ್ದಾರೆ ಅನ್ನುವಂಥದ್ದು ಉಪಕಾರ ಮಾಡಿದಂತೆ ದೇವರ ಆರಾಧನೆಯನ್ನು ಹೇಗೆ ಮಾಡೋದು ಇದೆಲ್ಲ ಕಾಮನ್ ಆಗಿ ಎಲ್ಲರೂ ಕಾಮನ್ ಆಗಿರುವಂತಹ ಒಂದು ಸಂವಿಧಾನದಲ್ಲಿ ಸುಮೇರಿಯನ್ ಕಲ್ಚರ್ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ದಡದಲ್ಲಿ ಬರುವಂತಹದ್ದು ಸುಮೇರಿಯನ್ ಕಲ್ಚರ್. ಮಹಮ್ಮದ್ ಪೈಗಂಬರವರಿಗೆ ಪ್ರವಾದಿತ್ವ ಸಿಕ್ಕಿದ್ದು ಅವರ 40ನೇ ವಯಸ್ಸಿನಲ್ಲಿ ಅಲ್ವಾ? 63ನೇ ವಯಸ್ಸಿನವರೆಗೆ ಅವರು ಹೋಗಿದ್ರು. 23 ವರ್ಷಗಳ ಕಾಲ ಅವರು ಪ್ರವಾದಿಯಾಗಿ ಈ ಜಗತ್ತಿನ ಬೋಧನೆಗಳನ್ನು ಮಾಡಿದ್ದು, ಇಸ್ಲಾಂ ಅನ್ನುವಂಥ ಒಂದು ಧರ್ಮವನ್ನು ಪುನರುತ್ಥಾನಗೊಳಿಸಿದ್ರು. ಬಹಳ ಮಂದಿ ಗೊತ್ತಿಲ್ಲ, ಟೆಕ್ಸ್ಟ್ಬುಕ್ನಲ್ಲಿ ಏನಿತ್ತು ಇಸ್ಲಾಂ ಧರ್ಮವನ್ನು ಕೈಗೊಂಡರು ಸ್ಥಾಪಿಸಿದ್ರು. ನಮ್ಮ ನಂಬಿಕೆಯ ಪ್ರಕಾರ ಆದಮ್ ಮೊದಲ ಪ್ರವಾದಿ, ಆದಮ್ ಅಲೈಹಿಸ್ಸಲಾಂ ಅವರು ಮೊದಲ ಪ್ರವಾದಿ. ಆದಮ್ ಮತ್ತು ಹವ್ವ ಅಂತ ಬೈಬಲ್ನಲ್ಲಿ ಬರುತ್ತೆ, ತೋರಿಸ್ನಲ್ಲಿ ಬರುತ್ತೆ, ಯಹೂದಿಯಲ್ಲಿ ಬರುತ್ತದೆ, ಕ್ರಿಶ್ಚಿಯನ್ನಲ್ಲಿ ಬರುತ್ತದೆ. ನಾವೆಲ್ಲರೂ ಹೇಳ್ಕೊಳ್ಳಿಕ್ಕಾಗಿಲ್ಲ. ಅಲ್ಲಿಂದ ಇಸ್ಲಾಂ ಧರ್ಮಸ್ಥಾಪನೆ ಆಗಿದೆ ಅನ್ನೋದು ನಮ್ಮ ನಂಬಿಕೆ. ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬಂದಿರುವ 1,23,000ಕ್ಕೂ ಹೆಚ್ಚು ಪ್ರವಾದಿಗಳು ಯಾರಿದ್ದಾರೆ ಅವರ ಎಲ್ಲರ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ನೀವು ಮುಸ್ಲಿಂ ಆಗ್ತೀರಿ ಅಲ್ವಾ? ಹೋಗಲ್ಲ. ಒಂದು ಮನಸ್ಸನ್ನು ಹೇಳ್ತಿದ್ದಾರೆ ಇದು ಬೇರೆ ಬೇರೆ ಗೊತ್ತಿಲ್ಲ. ನಾವು ಇದನ್ನು ಹೇಳಲಿಕ್ಕೆ ಹೋಗಿಲ್ಲ, ನಮಗೆ ಕಾಂಟ್ಯಾಕ್ಟ್ ಇಲ್ಲ, ಬೇರೆಯವರನ್ನು ಹೇಳಲಿಕ್ಕೆ ಹೋಗಿಲ್ಲ. 23 ವರ್ಷಗಳಲ್ಲಿ ಇಸ್ಲಾಮಿಕ್ ಕಂಪೇರ್ 12 ಲಕ್ಷ ಚದರ ಮೈಲಿ ವಿಸ್ತೀರ್ಣ, 12 lakh square kilometers square miles. ಅನೇಕ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲ ಶಾಂತವಾಗಿದ್ದಾಗ ನಾವು ಹೊಸ ವಿಷಯ ಏನು ತಿಳ್ಕೊಳ್ತಿರ್ಲಿಲ್ಲ, ಊಟ ಮಾಡಿ ಬರ್ಕೊಳ್ತೀವಿ. ಈಗ ನೀವು ವಾಟ್ಸಪ್ ತೆಗೆದ್ರೆ ಎಲ್ಲ ಒಳ್ಳೆ ಸ್ನೇಹಿತರು ಆಗ್ತಾರೆ. ಐಲ್ಯಾಂಡ್ಸ್, ವಿ ಆರ್ ಬಿಕಮ್ ಸೆಪರೇಟ್ ಐಲ್ಯಾಂಡ್ಸ್. ನಿಮ್ಮ ಹಬ್ಬದ ಬಗ್ಗೆ ನನಗೆ ಗೊತ್ತಿಲ್ಲ, ನಮ್ಮ ಹಬ್ಬಗಳ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಇಲ್ಲಿ
ನಾನು ಸಿಂಗಾಪುರ ವೆಂಕಟೇಶ್ ಅಂತ, ಕರ್ನಾಟಕ ಮದಕರಿ ನಾಯಕ ಸೇನೆ ರಾಜ್ಯಾಧ್ಯಕ್ಷ. ನಮ್ಮ ಭಾಗದ ನಮ್ಮ ಮುಸಲ್ಮಾನ್ ಸ್ನೇಹಿತರು ಈ ಥರದ ಒಂದು ಸೌಹಾರ್ದಯುತವಾದಂಥ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ನೀವು ಬಂದರೆ ಒಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಬೋದು, ಅಲ್ಲ ಮಾತಾಡ್ಬೋದು ನೀವು ಅಂತ ಕೇಳಿದ್ರು. ನಾನು ಅಂದ್ಕೊಂಡೆ, ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆಯ ವಿಚಾರವನ್ನು ನಾನು ತಿಳ್ಕೊಂಡೆ. ಏಕೆಂದರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಭಾಳ ಹದಗೆಟ್ಟಿದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಪ್ರಜಾಪ್ರಭುತ್ವವನ್ನು ಕಗ್ಗೊಲೆಯನ್ನು ಮಾಡೋಂಥ ಒಂದು ಹುನ್ನಾರಗಳನ್ನು ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಧರ್ಮಗಳಲ್ಲಿ ಭೇದಗಳನ್ನು ತಂದಿಟ್ಟು ಇಲ್ಲಿನ ಶಾಂತಿ ಸೌಹಾರ್ದತೆಗೆ ಸಹಿಷ್ಣುತೆಯನ್ನು ಧಕ್ಕೆ ತರುವಂಥ ಕೆಲಸ ನಮ್ಮನ್ನು ಆಳುವಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಕಾರಣ ಇಷ್ಟೇ, ನಮ್ಮ ಸ್ಥಳೀಯವಾಗಿ ಏನು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಇವತ್ತು ನಾವು ಜಾಗೃತರಾಗಬೇಕಾಗಿದೆ. ಇದರ ವಿರುದ್ಧ ನಾವು ಸೆಟೆದು ನಿಲ್ಲಬೇಕಾಗಿದೆ, ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮ ನನಗನ್ನಿಸ್ದಂಗೆ ಪ್ರತಿ ಗಲ್ಲಿಗಳಲ್ಲಿ, ಪ್ರತಿ ಏರಿಯಾಗಳಲ್ಲಿ ಶಾಂತಿ ಸಭೆಗಳನ್ನು, ಈ ಗಲಾಟೆ ಆದಾಗ ಮಾಡ್ತಾರಲ್ಲ ಅದೆಲ್ಲ ಶಾಂತಿ ಸಭೆ, ಇದು ಜಾಗೃತಿ ಸಭೆಗಳನ್ನು ಮಾಡಬೇಕು. ಪೊಲೀಸರು ಮತ್ತು ರಾಜಕಾರಣಿಗಳು ಶಾಂತಿ ಸಭೆಗಳನ್ನು ಮಾಡ್ತಾರೆ. ಕೊಲೆಗಳಾದಾಗ ಜಾತಿ ಮತ್ತು ಭಾಷೆಗಳಿಗೆ ತಂದಿಟ್ಟುಬಿಟ್ಟು ಶಾಂತಿ ಸಭೆ ಮಾಡ್ತಾರೆ. ಅದೇನೋ ಒಂದು ಮಂತ್ರಾಕ್ಷತೆ ಆಗೋ ರೀತಿ ಅದಲ್ಲ. ಅದಕ್ಕೆ ಮೊದಲು ಜಾಗೃತಿ ಸಭೆಗಳನ್ನು ಮಾಡಬೇಕು. ಎಂತೆಂಥ ವಿಚಾರವಂತರು ಮಾತಾಡಿದ್ರು ಸರ್, ಇದನ್ನೆಲ್ಲ ಪ್ರಚಾರ ಆಗಬೇಕು. ಇಡೀ ರಾಜ್ಯಾದ್ಯಂತ ಇದನ್ನು ತಗೊಂಡು ಹೋಗ್ಬೇಕು. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಜೊತೆಗಿರ್ತೇವೆ ಅಂತ ನಾನು ಈ ಒಂದು ಬ್ಯಾನರ್ ಅಡಿಯಲ್ಲಿ ಏನು ಮಾಡಿದ್ದಾರೆ ಈ ಒಂದು ಸಂಸ್ಥೆಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. जमीयत उलमा हिंद की तरफ से हर साल 28 अगस्त को पूरे हिंदुस्तान भर में सद्भावना प्रोग्राम बनाया जाता है। इसका मकसद ये है कि हम आपस में एक दूसरे से मिले जुले रहें। चूँकि अंग्रेज़ों की जो चाल थी डिवाइड एंड रूल, उस चाल को ख़त्म करने के लिए हमारे अकाबिर उलमा किराम जो हैं कुर्बानियाँ दिए और उसके बाद जाकर हिंदुस्तान से अंग्रेज़ों को भगाया। लेकिन अंग्रेज़ तो चला गया है, लेकिन उसका ज़हर अभी बाकी है। चुनाचे आजकल जो हैं यही सिस्टम फिर शुरू हो रहा है कि जिधर देखो उधर मुसलमानों में छेड़छाड़ करे, उनके मसाजिद पर, उनके मदारिस पर, सब पर हमला करें। ये मिजाज बनता जा रहा है। लेकिन हम जमीयत उलमा की तरफ से ये पैगाम देना चाहते हैं कि वो कुछ भी कर लें, लेकिन हम आपस में मिलकर रहेंगे। मज़हब नहीं सिखाता आपस में बैर रखना, हिंदी है हम वतन हैं, सारा जहां हमारा। बल्कि जमीयत उलमा कायम हुई है 1919 में, और महात्मा गांधी को कोई जानता नहीं था, पहचानता नहीं था। मौलाना अब्दुल बारी फरंग महली जो हैं, अब्दुल रहमान सहवारी जो हैं, उन्होंने महात्मा का लक़ब देकर फिर जमीयत उलमा के फंड से पूरे हिंदुस्तान का दौरा कराया, आगे बढ़ाकर पुश्त पनाही की। हमारे उलमा किराम रेशमी रुमाल जो हमारे हज़रत शेखुल हिंद रहमतुल्लाह अलैह शुरू किए थे, उसके बाद हज़रत को माल्टा की जेल में डाल दिया गया था। फिर हज़रत शेखुल इस्लाम हुसैन मदनी रहमतुल्लाह अलैह को भी वहाँ माल्टा की जेल में रखे थे। तो माल्टा की जेल का एक वाक़या वही बता दूँ मैं, सबको मालूम हो जाए। शायद माल्टा की जेल में है, वहाँ का जो जेल का सुपरिटेंडेंट था, उसने सांप पकड़ने वाले आदमी को कहा कि जाके सांप ला के छोड़ो। तो हज़रत जो है तहज्जुद के अपने जिक्र करते थे, सांप ला के छोड़ दिया। हज़रत जिक्र कर रहे तो सांप भी जिक्र करना शुरू कर दिया। जब हज़रत ला इलाहा इल्लल्लाह इस तरह ज़र्ब लगा रहे तो वो भी इस तरह जिक्र करना शुरू कर दिया। उसका हज़रत जो है जिक्र से फारिग हुए, बाज़ उस सांप को देखा तो सर पर मार कर कहा, जिसने तुझे मेरे पास भेजा उसी का काम पूरा कर। तो चूँकि वो अल्लाह वाले थे, जब अल्लाह वाले हो जाए, मन का अल्लाह का अल्लाह लहू, जब कोई इंसान अल्लाह का हो जाता, अल्लाह सब उसका हो जाता है, तो सीधा सांप गया और सुपरिटेंडेंट को ख़त्म कर दिया। तो ये तारीख़ है बाकायदा। बहरहाल कहने का मकसद ये है कि इस तरीके से करके हज़रत शेखुल इस्लाम रहमतुल्लाह अलैह जो हैं बाकायदा कई मतलब जेलों में गए हैं, तब जाकर हिंदुस्तान आज़ाद हुआ है।
इसी को एक शायर ने कहा, जब गुलिस्तां को खून की ज़रूरत पड़ी, सबसे पहले हमारी ये गर्दन कटी, फिर भी कहते हैं हाय चमन हमसे यूं, ये चमन है हमारा तुम्हारा नहीं। इनके बोलने से कुछ भी नहीं होता, इनके हमारे नाम टिपू सुल्तान की फ़ोटोआँ निकाल रहे हैं। हज़रत हालांकि सबसे पहले मुजाहिद आज़म कोई हैं तो टिपू सुल्तान शहीद हैं, उनको मिटाने की कोशिश कर रहे हैं, उनका ये कर रहे हैं। बहरहाल कुछ भी करने दो, तारीख़ मिटाने से तारीख़ मिटती नहीं है। हकीकत छुप नहीं सकती बनावट के उसूलों से, कि खुशबू आ नहीं सकती कभी कागज़ के फूलों से। अल्हम्दुलिल्लाह मसाजिद में, मदारिस में और हमारे जलसों में इसका तज़किरा होता रहा है और होता रहेगा। इंशाअल्लाह गैरों की भी, बरादरान वतन को भी पता चल गया है कि वाकई ये काम करने वाले कर रहे हैं। I thank Jamaat Ulama-e-Hind organization for bringing different communities and also religious leaders for a dialogue, for harmony and peace in the state. And this is a very important attempt in the context of communal fascism, which is disturbing everybody's life in this country and also in Karnataka. And I particularly feel that this message should be taken to different communities and different places in India and also in Karnataka, so that people will understand what is real harmony and what is peace in the context of violence and power politics. Therefore, I thank this Ulama-e-Hind Foundation for bringing all of us here, and I expect also that future this organization will take this message to all the communities, bringing all religious leaders for a communal harmony and peace meetings. Thank you. ये मुल्क में अंग्रेज काबिज होने के बाद यहाँ अपनी हुकूमत को बाकी रखने के लिए उसने डिवाइड एंड रूल की पॉलिसी अपनाई, और जब तक वो पॉलिसी कामयाब रही वो हाकिम बना रहा। और जब यहाँ के लोगों ने समझ लिया और उस भेदभाव को ख़त्म करके सब एक हो गए और सबों ने मिलकर के कोशिश की, तो अंग्रेज़ जैसी ताकत यहाँ से भागने पर मजबूर हुई। मुल्क आज़ाद हुआ, 75 साल हो गए। तो मुल्क की आज़ादी के मौके पर जो इत्तेहाद था, जो मिलाप था, जो यहाँ की तहजीब व कल्चर था, आज़ादी के बाद कुछ लोग अपनी हुकूमत को चमकाने के लिए दोबारा डिवाइड एंड रूल की पॉलिसी को अपनाए हुए और अपनी सत्ता और अपनी हुकूमत को बचाने के लिए यहाँ के बसने वाले इंसानों को तबकात में बांट रहे, एक को दूसरे से लड़ाने की कोशिश कर रहे। तो इन हालात में जमीयत उलमा हिंद सद्भावना मंच एक उसकी शाख बनाकर सद्भावना संसद पूरे मुल्क में आज 100 जो है ऐसे इजलास मुनक़िद कर रही है, जिसमें तमाम तबकात के बिरादरान वतन को साथ में लेकर मुल्क को ये पैगाम दिया जा रहा है कि हमारा असल सरमाया जो है यहाँ की तहजीब है, यहाँ का कल्चर है, यहाँ का इत्तेहाद है, यहाँ का प्यार है, यहाँ का एक दूसरे से मिलजुल करके दुख दर्द में साथ आना है। इस सरमाए को लुटने से बचाने के लिए हम सबों को एक हो करके मैदान में आना है। कुछ लोग हुकूमत को पाने या उसको बाकी रखने के लिए जो कोशिशें तकसीम की कर रहे हैं, लोगों को बांटने की, उसे नाकाम करने के लिए ये सद्भावना संसद कायम की गई। यहाँ शादाब शादी महल में जमीयत उलमा हिंद हजरत मौलाना महमूद मदनी साहब की हिदायत पर यहाँ ज़िला बेंगलोर के सदर हजरत मौलाना मुफ्ती मोहम्मद हुसैन साहब की काविशों और कोशिशों से उन्होंने ये ज़िली सतह का प्रोग्राम रखा और बहुत सारे बिरादरान वतन को जमा किया। न सिर्फ जो है मुकर्रिरीन में बल्कि सामिईन में भी बड़ी तादाद में बिरादरान वतन थे। इंशाअल्लाह ये पैगाम आम करते रहेंगे और इसको पैगाम करना वक्त की ज़रूरत है कि ये सिर्फ एक चीज़ नहीं है। आप इधर एक तरफ तो जो है मुसलमानों की कुर्बानियों को नज़रअंदाज करने की कोशिश हो रही है, वही तबका जो हुकूमत पाना या बाकी रखना चाहता है, तो दूसरी तरफ जो है बिरादरान वतन को मुख्तलिफ तबकात में बांट करके उनको जो है अछूत बना करके रख दिया है। तो इस किस्म की बहुत सारी कोशिशें उनकी चल रही है।
وہ صرف حکومت کو پانے اور بچانے کے لیے ملک کے لوگوں کو چاہیے کہ ان کا سب سے پہلا مذہب انسانیت ہے، دوسرا مذہب ان کا بھارتی ہونا ہے، اس کے بعد ان کا جو ہے ریلیجن ہے، ان کا مذہب ہے۔ تو ہمیں انسانیت کو اور اپنے بھارتی ہونے کو کبھی بھلانا نہیں چاہیے، یہاں کے کلچر اور تہذیب کی حفاظت کرنا۔ ظاہر سی بات ہے، جب آپ اس طریقے کا منچ قائم کریں گے اور اس میں جو ہے ایک دوسرے کی قربانیوں کو ذکر کریں گے، اس ملک کے لیے ایک دوسرے کا اہم ہونا بتلائیں گے، تو لوگ قریب ہوں گے، ان کی کوششیں ناکام ہوں گی۔ باشندگان نے ایک جٹ ہو کر قربانی دے کر، جان کی، مال کی، ہر طرح کی قربانیاں دے کر اس ملک کو آزاد کرایا، اور یہ اس ملک آزادی کے بعد بھی بہت اچھی طرح سے چل رہا تھا۔ لیکن کچھ لوگوں کی کوشش اور کاوش پہلے سے تھی کہ وہ اس ملک کے اندر وہ قابض رہیں اور اس ملک کو انتشار اور خلفشار سے دوچار کیا جائے، اور بالخصوص مسلمانوں نے جنہوں نے بڑی قربانیاں دی تھی ان کو دوسرے نمبر کا شہری بنایا جائے۔ یہ اس کی کوششیں ہیں، ان کی نفرتوں کے ذریعے، عداوتوں کے ذریعے، ناانصافی کے ذریعے سے اس میسیج کو وہ پھیلانے کی کوشش کر رہے ہیں۔ اس جمعیت علماء کے اس منچ کے ذریعے سے اس بات کی کوشش کی جا رہی ہے کہ جس طرح اس ملک کو مسلمانوں نے اور تمام مذاہب کے لوگوں نے مل جل کر آزاد کرایا تھا، آج بھی اس ملک کو بچانے کے لیے سارے مذاہب کے لوگ مل کر ہی کر سکتے ہیں۔ اسی لیے یہ کوشش کی گئی ہے۔ اللہ سے دعا ہے کہ اللہ تعالیٰ اس کوشش کو پورے ملک میں کامیاب فرمائے اور اس میسیج کو برادران وطن کے ہر فرد تک پہنچانے کی اللہ تعالیٰ ہم سب کو توفیق عطا فرمائے۔ ہمارا جو یہ ملک ہندوستان ہے، ہم کو یہ جان سے بھی زیادہ عزیز ہے، اور اس ملک ہندوستان میں مختلف مذاہب کے لوگ رہتے ہیں۔ یہ ایک ہمہ جہتی گلدستہ ہے۔ یہاں کی تاریخ جو ہے وہ گنگا جمنی تہذیب ہے۔ یہاں پر بالکل کسی قسم کا کوئی خلفشار نہیں تھا، کوئی قسم کا کوئی دنگا فساد نہیں تھا۔ یہاں مسلمان غیر مسلموں کے ساتھ، غیر مسلم مسلمانوں کے ساتھ بڑے ہی اچھے انداز سے پیار و محبت سے رہتے تھے، ابھی بھی رہ رہے ہیں۔ مختلف مذاہب میں جتنے بھی لوگ ہیں ان میں کا جو میجارٹی ہے، اکثریتی طبقہ ہے، ابھی بھی پیار والا ہے، محبت والا ہے، امن والا، سلامتی والا ذہن رکھنے والا ہے۔ لیکن مذاہب میں ان لوگوں میں سے بعض ایسے ہیں جو آٹے میں نمک کی طرح، کھانے میں کنکر کی طرح ہیں۔ یہ چاہتے یہ ہیں کہ ہندوستان کے اس امن کو سبوتاژ کر دیں، اس امن کو فساد سے بدل دیں، اپنے سوچ کے اعتبار سے اپنے مفاد کو حاصل کرنے کے لیے یہ امن کا شیرازہ بکھر دینا چاہتے ہیں۔ ایسے موقع پر ہم وہ جمہوری ذہن، سیکولرزم ذہن رکھنے والے برادران وطن ہندوستانی بھائیوں کو ساتھ لے کر جمعیت علماء ہند جو ہے، جمعیت سدبھاونا منچ اس کا ایک ذیلی شعبہ ہے، اس کو لے کر سدبھاونا سنسد کا پروگرام کر رہے ہیں، تاکہ وہ جو پرانی جو بات تھی امن کی، سلامتی کی، پیار کی، محبت کی، وہ ہمارے اندر دوبارہ آ جائے اور ہم سب مل کر اس ملک کو تعمیر کرنے والے، اس ملک کی حفاظت کرنے والے، اس ملک کو مضبوط کرنے والے بن جائیں۔ بس یہی پیغام جمعیت علماء کا تھا۔ میں نے آپ کی